ದೆಹಲಿಯ ಸ್ಫೋಟದ ಸುದ್ದಿ ತುಂಬಾ ನೋವಿನ ವಿಚಾರ. ತುಂಬಾ ವರ್ಷಗಳ ಹಿಂದೆ ಈ ಥರದ ಸ್ಫೋಟದ ವಿಚಾರವನ್ನು ಕೇಳ್ತಾ ಇದ್ವಿ. ಆದರೆ ಈಗ ಈ ರೀತಿಯಾಗಿ ಮತ್ತೆ ಶುರುವಾಗಿರೋದು ಬೇಸರದ ವಿಚಾರ. ಇಂಥ ಸ್ಫೋಟಗಳನ್ನು ಮಾಡೋರು ಮತ್ಯಾರಿದ್ದಾರೆ? ಇದು ಉಗ್ರರ ಕೈವಾಡ ಅಂತ ನಟ ಉಪೇಂದ್ರ ದೆಹಲಿಯ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಕಾರ್ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ವೆರಿ ಅನ್ಫಾರ್ಚುನೇಟ್. ಅದು ನಿಜವಾಗ್ಲೂ, ಯಾಕಂದರೆ ನಾವು ಭಾಳ ವರ್ಷಗಳಿಂದ ಅದನ್ನು ಕೇಳಿರಲಿಲ್ಲ. ಎಲ್ಲ ಸಾಲ್ವ್ ಆಗಿದೆ, ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅನ್ನೋ ಒಂದು ಇದರಲ್ಲಿದ್ದಾಗ ಇದೊಂದು ವೆರಿ ಮತ್ತೆ ಆಗಬಾರ್ದಾಗಿತ್ತು. ಎಲ್ಲ ಯಾರ್ಯಾರು ಇದಾಗಿದ್ರು ಅವ್ರಿಗೆಲ್ಲರೂ ಅವರ ಏನೋ ಭಗವಂತನೇ ಕೇಳ್ಕೊಬೇಕಿದ್ದಾರೆ, ಆಗದಿರೋ ಥರ ಮಾಡಪ್ಪ ಅಂತ ಕೇಳಬೇಕಷ್ಟೇ. ಎಷ್ಟು 9 ಜನ ಶಂಕೆ ಇರೋದಂದರೆ ಇವತ್ತು ಜಮ್ಮುನಲ್ಲಿ ಒಂದಷ್ಟು ಜನ ಸ್ಫೋಟಗಳನ್ನ ವಶಪಡಿಸ್ಕೊಂಡ್ರು ಸರ್. 2800 kg ಒಂದು ಸ್ಫೋಟನ. ಅದರ ಪ್ರತಿಕಾರವಾಗಿ ಶಂಕೆ ಇರೋದು ಟೆರರಿಸ್ಟ್ಗಳೇ ಮಾಡಿದ್ದಾರೆ ಅಂತ. ಇಲ್ಲ, ಇದು ಮಾಡೋದೇ ಟೆರರಿಸ್ಟ್ಗಳೇ ತಾನೆ. ಇದನ್ನು ಯಾರು ಮಾಡ್ತಾರೆ? ಇನ್ನು ಕಾರ್ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ವೆರಿ ಅನ್ಫಾರ್ಚುನೇಟ್. ಅದು ನಿಜವಾಗ್ಲೂ, ಯಾಕಂದರೆ ನಾವು ಭಾಳ ವರ್ಷಗಳಿಂದ ಅದನ್ನು ಕೇಳಿರಲಿಲ್ಲ. ಎಲ್ಲ ಸಾಲ್ವ್ ಆಗಿದೆ, ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅನ್ನೋ ಒಂದು ಇದರಲ್ಲಿದ್ದಾಗ ಇದೊಂದು ವೆರಿ ಮತ್ತೆ ಆಗಬಾರ್ದಾಗಿತ್ತು. ಎಲ್ಲ ಯಾರ್ಯಾರು ಇದಾಗಿದ್ರು ಅವ್ರಿಗೆಲ್ಲರೂ ಅವರ ಏನೋ ಭಗವಂತನೇ ಕೇಳ್ಕೊಬೇಕಿದ್ದಾರೆ, ಆಗದಿರೋ ಥರ ಮಾಡಪ್ಪ ಅಂತ ಕೇಳಬೇಕಷ್ಟೇ. ಎಷ್ಟು 9 ಜನ ಶಂಕೆ ಇರೋದಂದರೆ ಇವತ್ತು ಜಮ್ಮುನಲ್ಲಿ ಒಂದಷ್ಟು ಜನ ಸ್ಫೋಟಗಳನ್ನ ವಶಪಡಿಸ್ಕೊಂಡ್ರು ಸರ್. 2800 kg ಒಂದು ಸ್ಫೋಟನ. ಅದರ ಪ್ರತಿಕಾರವಾಗಿ ಶಂಕೆ ಇರೋದು ಟೆರರಿಸ್ಟ್ಗಳೇ ಮಾಡಿದ್ದಾರೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.